ಒಳ್ಳೆ ಐಪ್ ಕೊಟ್ಟಿದ್ದಾರೆ, ಕಾಸು ಮಾಡೋಕೆ ಅಷ್ಟೇನೆ. ಹೇಳಕ್ ಬಂದವ್ರೆ, ಇನ್ನೂ ಪಾರ್ಟ್ 2 ಐತೆ ಏನೋ ಗೊತ್ತಿಲ್ಲ. ಏನೋ ಟ್ವಿಸ್ಟಿಗೆ ತುಂಬ ಇಕ್ಕಿದ್ದಾರೆ, ತುಂಬ ಕನ್ಫ್ಯೂಷನ್ಸ್ ಐತೆ, ಕ್ಲಾರಿಟಿ ಇಲ್ಲ. ಅವ್ರಿಗೆ ಫೋಕಸ್ ಸಿಕ್ಕಿಲ್ಲ ಇನ್ನು. ಫೋಕಸ್ ಅಂದ್ರೆ ನೀವು ಫಿಲ್ಮ್ ನೋಡಿ. ಮೂವಿಲಿ ಏನೂ ಇಲ್ಲ, ಕಾಮ್ ಡೌನ್, ಕೂಲ್, ಕಂಟ್ರೋಲ್ ಆಗಿ ಕೊನೆವರೆಗೂ ನೋಡ್ಬಿಟ್ಟು ಎದ್ದು ಬನ್ನಿ ಅಷ್ಟೇ. ಇಷ್ಟೆಲ್ಲ ನೋಡಿದ್ರೆ ಇನ್ನೂ ಕೂತಿದಿರಲ್ಲ, ಎದ್ ನಡೀರ ಫುಲ್ ಅಬ್ನಾರ್ಮಲ್. 10 ಸಲ ನೋಡ್ಬೇಕು ಜನ, 10 ಸಲ ನೋಡ್ಬೇಕು. ಅರ್ಥ ಇದೆ ಹುಡುಕಕ್ಕೆ 10 ಸಲ ನೋಡ್ಬೇಕು, ಅದನ್ನ ಅವ್ರು ಹೇಳಿರೋದು. ಕಲಿಯುಗ ಏನಿಲ್ಲ, ಅನುಭವಿಸ್ಬೇಕಷ್ಟೇ. ಫಿಲಮ್ ನೋಡ್ರೆ ನೀವೇ ಹೇಳ್ತೀರಾ. ಸೂಪರ್ ಸೂಪರ್ ಚೆನ್ನಾಗಿದೆ ಸರ್. ಸೂಪರ್. ಇನ್ನೊಂದು ಟಿಕೆಟ್ ಇಸ್ಕೊಂಡು ನೋಡ್ಬೇಕು, ಒಳಗಡೆ ಇನ್ನೊಂದು ಟಿಕೆಟ್ ಇಸ್ಕೋಬೇಕು. ಅರ್ಥ ಆಗಿಲ್ಲ, ಗುಳ ಬಿಟ್ಬಿಟ್ಟವ್ರೆ. ಫೋಕಸ್ ಮಾಡಿ, ಸ್ವಲ್ಪ ಫೋಕಸ್ ತಗೊಳ್ಳಿ, ಅಲ್ಲಿ ಹೋಗಿ ಜಾಲಿ ಜಾಲಿ. ಇವಾಗ ದುಡ್ಡು ಕೊಟ್ಬಿಟ್ಟು ಉಗಿಸ್ಕೊಳ್ಳಿ, 10 ವರ್ಷ ಆದ್ಮೇಲೆ ಯಾಕೆ ಉಗಿದ್ರು ಉಪ್ಪಿಯವರು ಅಂತ ಅರ್ಥ ಆಗುತ್ತೆ. ಸೂಪರ್. ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ, ಮಿನಿಮಮ್ 3-4 ಸರಿ ನೋಡಬೇಕು. ಅದೇ 3 ಸರಿ ನೋಡಿದ್ರೆ ಫಿಲಮ್ ಚೆನ್ನಾಗಿದೆ ಅಂತ ಅರ್ಥ ಆಗ್ಬೇಕಷ್ಟೇ, ಇನ್ನೂರ್ಗೆ ಅರ್ಥ ಆಗಲ್ಲ. ನೀವು ನೋಡಿ ಫಸ್ಟು, ಫೋಕಸ್ ಮಾಡಿ ನೋಡಿ. ನೀವು ನೋಡಿ ಸರ್, ನಿಮ್ಗೆ ಅರ್ಥ ಆಗ್ಬೇಕು. ಮೈನಾಗಿ ಅರ್ಥ ಆದ್ರೆ ಬಂದು ನೀವೇ ಹೇಳ್ಬಿಡ್ರಣ ಫಿಲಮ್ ನೋಡ್ಕೊಂಡು. ಇನ್ನೊಂದು 10 ಸಲ ನೋಡ್ಬೇಕು ಸಿನಿಮಾ ಬಗ್ಗೆ ಹೇಳ್ಬೇಕು. ಏನು ಅರ್ಥ ಆಗ್ತಿಲ್ಲ, ಫುಲ್ಲು ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ. ಅವರು ಯೋಚನೆಗಳು ಅವ್ರ ಸಿನಿಮಾ ಬಗ್ಗೆ ಮಾತಾಡೋಂಗೆ ಇಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ ಅಣ್ಣ. ಇದು ಏನೋ ಟ್ವಿಸ್ಟಿಗೆ ತುಂಬ ಇಕ್ಕಿದ್ದಾರೆ, ತುಂಬ ಕನ್ಫ್ಯೂಷನ್ಸ್ ಐತೆ, ಕ್ಲಾರಿಟಿ ಇಲ್ಲ. ಎಕ್ಸ್ಪೆಕ್ಟೇಷನ್ ಸಿಗ್ಲಿಲ್ಲ ಅಣ್ಣ. ಲಾಸ್ಟ್ 20 ಮಿನಿಟ್ಸಿಂದ ಅರ್ಥ ಆಗೋಕೆ ಶುರು ಆಗ್ತಾ ಇತ್ತು, ಆವಾಗಲೇ ಮೂವಿ ಎಂಡ್ ಮಾಡಿಬಿಟ್ಟಿದ್ದಾರೆ. ಉಪೇಂದ್ರ ಅವರು ಒಳ್ಳೆ ಐಪ್ ಕೊಟ್ಟಿದ್ದಾರೆ, ಕಾಸು ಮಾಡೋಕೆ ಅಷ್ಟೇನೆ. ಮೂವಿಲಿ ಏನೂ ಇಲ್ಲ, ಕಾಮ್ ಡೌನ್, ಕೂಲ್, ಕಂಟ್ರೋಲ್ ಆಗಿ ಕೊನೆವರೆಗೂ ನೋಡ್ಬಿಟ್ಟು ಎದ್ದು ಬನ್ನಿ ಅಷ್ಟೇ. ಜೀವನದ ಬಗ್ಗೆ ಹೆಂಗಿರಬೇಕು, ನಾವು ಯಾರನ್ನ ಫಾಲೋ ಮಾಡಬೇಕು, ಜಾತಿ ಧರ್ಮ ಎಲ್ಲ ಬಿಡಬೇಕು, ಒಬ್ಬರನ್ನೇ ಫಾಲೋ ಮಾಡಬಾರ್ದು, ಅದನ್ನೆಲ್ಲ ಹೇಳಿದ್ದಾರೆ. ನಾವು ಎಲ್ಲ ಉತ್ತರನೂ ನಮ್ಮೊಳಗೆ ಇರುತ್ತೆ, ಸಿಂಪ್ಲಿ ನಾವೆಲ್ಲ ಹೊರಗಡೆ ಎಲ್ಲ ಹುಡ್ಕೊಂಡು ಅಡ್ಡಾಡಬಾರ್ದು, ಅದನ್ನು ಹೇಳಿದ್ದಾರೆ. ಲಾಸ್ಟಲ್ಲಿ ಮತ್ತೆ ಅದನ್ನ ಬೈದು ಕಳಿಸ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ನೋಡಿದ್ರೆ ಇನ್ನೂ ಕೂತಿದಿರಲ್ಲ, ಎದ್ ನಡೀರ. ಬರೀ ಇಲ್ಲಿಂದ ನೋಡ್ರೆ ಸಾಲಲ್ಲ, ಇಲ್ಲಿ 2ರಿಂದನೂ ನೋಡ್ಬೇಕು. ಅರ್ಥ ಆಗಕ್ಕೇನಿಲ್ಲ, ರಿಯಲ್ ಆಗಿ ತೋರ್ಸವ್ರು ಅಷ್ಟೇ. ತೋರಿಸಿದ್ದಾರೆ. ಅವ್ರಿಗೆ ಫೋಕಸ್ ಸಿಕ್ಕಿಲ್ಲ ಇನ್ನು. ಅವ್ರ ಬಗ್ಗೆ ಅರ್ಥ ಆಗೋವರೆಗೂ ನೋಡ್ಬೇಕು. ಫೋಕಸ್ ಅಂದ್ರೆ ನೀವು ಫಿಲ್ಮ್ ನೋಡಿ, ಫೋಕಸ್ ಸಿಗುತ್ತೆ. ಫಿಲ್ಮ್ ನೋಡಿ, ಫೋಕಸ್ ಸಿಗುತ್ತೆ. ಅವ್ರ ಬಗ್ಗೆ ಅರ್ಥ ಆಗೋವರೆಗೂ ಅವ್ರು ನೋಡ್ಕೋಬೇಕು. ಸರ್ ಸಿನಿಮಾ ಬಗ್ಗೆ ಒಂದು ಬೈಟ್ಸ್ ಕೊಡ್ತೀವಿ.